ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ಎನರ್ಜಿಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ರೆ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ನೋಡ್ತಾ ಇದ್ದರೆ ಈ ಪರ್ಸನ್ನ ಎನರ್ಜಿ ಅನ್ನೋದು ತುಂಬ ಹೆವಿ ಎಮೋಷ್ನಲ್ ಆಗಿ ಕಾಣಿಸ್ತಾ ಇದೆ. ನಿಮ್ಮ ಮತ್ತು ಈ ಪರ್ಸನ್ನ ನಡುವಿನ ಕನೆಕ್ಷನ್ ಒಂದು ರೀತಿಯ ಆನ್ ಆ್ಯಂಡ್ ಆಫ್ ರಿಲೇಷನ್ಶಿಪ್ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಒಂದು ಸಾರಿ ನೀವು ತುಂಬ ಕ್ಲೋಸ್ ಆದರೆ ಮತ್ತೊಂದು ಸಾರಿ ಸಂಪೂರ್ಣ ಡಿಸ್ಟೆನ್ಸಲ್ಲಿ ಇರೋ ರೀತಿ ಕಾಣಿಸ್ತಾ ಇದೆ. ಆ ರೀತಿಯ ಸಿಚುವೇಶನ್ ಈಗ ಪ್ರೆಸೆಂಟಲ್ಲಿ ನಡೀತಾ ಇರಬಹುದು. ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಮಾತಿನ ವಿಷಯದಲ್ಲಿ ಅಥವಾ ಯಾವುದೋ ಒಂದು ಘಟನೆಯ ಬಗ್ಗೆ ತುಂಬ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುವ ಸಾಧ್ಯತೆ ಕೂಡ ಕೆಲವರ ಎನರ್ಜಿ ಆ ರೀತಿ ಕಾಣಿಸ್ತಾ ಇದೆ. ಇಬ್ಬರೂ ಕೂಡ ಒಬ್ಬರನ್ನೊಬ್ಬರು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಟೈಮ್ನಲ್ಲಿ ಆಗ್ತಾ ಇಲ್ವೇನೋ ಅನ್ನೋ ರೀತಿ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಮಾತುಕತೆ ಅನ್ನೋದು ಕಡಿಮೆ ಆಗಿರಬಹುದು, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಬಂದಿರಬಹುದು, ಅಥವಾ ನೀವಿಬ್ಬರು ಮಾತನಾಡಿದರೂ ಕೂಡ ಜಗಳಗಳೇ ಜಾಸ್ತಿ ಆಗ್ತಾ ಇರಬಹುದು ನಿಮ್ಮಿಬ್ಬರ ನಡುವೆ. ಇದರಿಂದ ನಿಮ್ಮಿಬ್ಬರ ನಡುವೆ ತುಂಬ ಡಿಸ್ಟೆನ್ಸ್ ಅನ್ನೋದು ಕ್ರಿಯೇಟ್ ಆಗಿರುವ ಸಾಧ್ಯತೆ ಕೂಡ ಇದೆ. ಇಬ್ಬರಲ್ಲಿ ಒಬ್ಬರು ಇನ್ನೊಬ್ಬರ ಮಾತಿನಿಂದ ತುಂಬ ಹರ್ಟ್ ಆಗಿರುವ ಸಾಧ್ಯತೆ ಇದೆ. ಆ ಹರ್ಟ್ ಆದ ಪರ್ಸನ್ ಅದನ್ನು ಓಪನ್ ಆಗಿ ಹೇಳ್ಕೊಳ್ಳೋದಕ್ಕೆ ಈಗ ಮನಸ್ಸು ಮಾಡ್ತಾ ಇಲ್ಲ. ನೀವಾಗಿರ್ಬೋದು ಅಥವಾ ಅವರಾಗಿರ್ಬೋದು. ನಿಮಗೆ ಎಷ್ಟೇ ಹರ್ಟ್ ಆಗಿದ್ರೂ ಕೂಡ ಇವರ ಮಾತಿನಿಂದ ನೀವು ಹೇಳ್ಕೊಳ್ದೇ ಇರಬಹುದು, ಅಥವಾ ಈ ಪರ್ಸನ್ ಅದನ್ನು ಹೇಳ್ಕೊಳ್ದೇ ಇರಬಹುದು. ಅದರ ಕಾರಣದಿಂದ ಕೂಡ ಅವರ ಮನಸ್ಸಿನಲ್ಲಿ ಏನಿದೆ, ಅವರ ಹೃದಯದಲ್ಲಿ ಏನು ನಡೀತಾ ಇದೆ ಅಂತ ನಿಮಗೆ ಅರ್ಥ ಆಗ್ತಾ ಇಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಥವಾ ನೀವು ತುಂಬ ಯೋಚನೆ ಮಾಡ್ತಾ ಇರ್ಬೋದು, ಇವರು ನನ್ನ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಇವರ ಬಿಹೇವಿಯರ್ ಯಾಕೆ ಇಷ್ಟು ಚೇಂಜ್ ಆಗಿದೆ, ನಾನೇನಾದರೂ ತಪ್ಪು ಮಾಡೋದನ್ನ, ಈ ಎಲ್ಲ ಪ್ರಶ್ನೆಗಳು ನಿಮ್ಮ ಮನಸ್ಸನ್ನು ತುಂಬ ಡಿಸ್ಟರ್ಬ್ ಮಾಡ್ತಾ ಇರಬಹುದು. ಅಥವಾ ನಿಮ್ಮಲ್ಲಿ ಕೆಲವರು ತುಂಬ ಓವರ್ ಥಿಂಕಿಂಗ್, ಟೆನ್ಷನ್, ಎಮೋಷ್ನಲಿ ಡೌನ್ ಆಗ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಈ ಪರ್ಸನ್ನ ಬಿಹೇವಿಯರ್ ನಿಮಗೆ ಈಗ ಪ್ರೆಸೆಂಟಲ್ಲಿ ಅರ್ಥ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಈ ವ್ಯಕ್ತಿ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈಗ ಸಾಧ್ಯ ಆಗ್ತಾ ಇಲ್ವಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ಆ ರೀತಿಯ ಫೀಲಿಂಗ್ಸ್ಗಳು ನಿಮ್ಮ ಮನಸ್ಸಿನೊಳಗೆ ಬಲವಾಗಿ ಬಂದಿರಬಹುದು. ಆದರೆ ಏನು ಸತ್ಯ ಇದೆ ಅಂದರೆ ಈ ಪರ್ಸನ್ ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ತುಂಬ ಹೋಪ್ ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರು ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇರಬಹುದು. ನನ್ನ ಸಿಚುವೇಶನ್ನ ಇವರು ಅರ್ಥ ಮಾಡ್ಕೋಬೇಕು, ಅಂದರೆ ಇವರ ಯಾವ ಸಿಚುವೇಶನ್ ಇದೆ, ಇವರ ಲೈಫ್ನಲ್ಲಿ ಯಾವ ಪ್ರಾಬ್ಲಮ್ ಇದೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ಇವರ ಲೈಫ್ನಲ್ಲಿ ಯಾವುದೋ ಒಂದು ಹೆವಿ ಸಿಚುವೇಶನ್ ಅನ್ನೋದು ನಡೀತಾ ಇದೆ. ಅದು ಫ್ಯಾಮಿಲಿ ಪ್ರೆಷರ್ ಆಗಿರ್ಬೋದು, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಮೆಂಟಲ್ ಸ್ಟ್ರೆಸ್ ಆಗಿರ್ಬೋದು. ಅದಕ್ಕಾಗಿ ಈಗ ಪ್ರೆಸೆಂಟಲ್ಲಿ ಈ ಪರ್ಸನ್ ನಿಮಗೆ ಟೈಮ್ ಕೊಡೋದಕ್ಕೆ ಇವ್ರಿಗೆ ಸಾಧ್ಯ ಆಗದೇ ಇರಬಹುದು. ನಿಮ್ಮಲ್ಲಿ ಕೆಲವರು ಈ ಪರ್ಸನ್ ಕಡೆಯಿಂದ ಕಮಿಟ್ಮೆಂಟನ್ನು, ಕ್ಲಾರಿಟಿಯನ್ನು ಅಥವಾ ಪ್ರಪೋಸಲನ್ನು ಕೇಳ್ತಾ ಇರ್ಬೋದು, ಅಥವಾ ಟೈಮ್ ಕೊಡಬೇಕು ಅಂತ ನೀವು ಕೇಳ್ತಾ ಇರಬಹುದು. ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರಬಹುದು. ಬಟ್ ಈ ಪರ್ಸನ್ಗೆ ಈಗ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಈ ಪರ್ಸನ್ಗೆ ಆಗ್ತಾ ಇಲ್ಲ, ಅಂದರೆ ಸಿಚುವೇಶನ್ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಆ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇವ್ರಿಗೆ ನಿಮಗೆ ಟೈಮ್ ಕೊಡೋದಕ್ಕೆ ಸಾಧ್ಯ ಆಗದೇ ಇರ್ಬೋದು. ಇದರಿಂದ ನಿಮಗೂ ಕೂಡ ಹರ್ಟ್ ಆಗಿರ್ಬೋದು, ಅವರಿಗೂ ಕೂಡ ಪ್ರೆಷರ್ ಆಗಿರಬಹುದು, ಅವರ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ತುಂಬ ಇರ್ಬೋದು, ಅಥವಾ ಯಾವುದಾದ್ರೊಂದು ಪ್ರಾಬ್ಲಮ್ ಇರ್ಬೋದು. ಹಾಗಾಗಿ ಕೂಡ ಇವರು ಈ ರೀತಿ ಚೇಂಜ್ ಆಗಿರುವ ಸಾಧ್ಯತೆ ಇದೆ. ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಹೇಳೋದಾದರೆ ಇವರು ಕೂಡ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಬಿಹೇವಿಯರ್ ಚೇಂಜ್ ಆಗಿದೆ ಅಂತ ಇವ್ರಿಗೆ ಅನ್ನಿಸ್ತಾ ಇದೆ. ಮೊದಲು ಇದ್ದ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಈಗ ಇಲ್ಲ. ಮೊದಲು ನೀವು ಇವರನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ರೋ, ಈಗ ಆ ರೀತಿ ಇವರನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇಲ್ಲ, ಅರ್ಥ ಮಾಡ್ಕೊಳ್ತಾ ಇಲ್ಲ. ಈ ರೀತಿ ತುಂಬ ಚೇಂಜ್ ಆಗಿದ್ದೀರಾ ನೀವು.
ಆ ರೀತಿ ಇವರು ಅಂದ್ಕೊಳ್ತಾ ಇದ್ದಾರೆ. ಈ ಪರ್ಸನ್ಗೆ ತುಂಬ ಬ್ಯಾಡ್ ಫೀಲ್ ಆಗ್ತಾ ಇದೆ. ಹಾಗಾಗಿ ಇವರ ಫೀಲಿಂಗ್ಸ್ಗಳನ್ನು ಹೈಡ್ ಮಾಡ್ಕೊಂಡಿದ್ದಾರೆ. ಈ ಪರ್ಸನ್ ನಿಮ್ಮ ಹತ್ರ ಹೇಳ್ಕೊಂಡಿರ್ಬೋದು, ಹೇಳ್ಕೊಳ್ದಲೇ ಕೂಡ ಇರಬಹುದು. ಬಟ್ ಈ ರೀತಿ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ಅಂದರೆ ಈ ಪರ್ಸನ್ನ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ, ಇವರ ಸಿಚುವೇಶನ್ನ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ನೀವು ಕೂಡ ಈ ಪರ್ಸನ್ನ ಬ್ಲೇಮ್ ಮಾಡ್ತಾ ಇರ್ಬೋದು, ಅಥವಾ ಇವರು ಕೂಡ ನಿಮ್ಮನ್ನು ಬ್ಲೇಮ್ ಮಾಡ್ತಾ ಇರಬಹುದು. ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಗ ಪ್ರೆಸೆಂಟಲ್ಲಿ ಟ್ರೈ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಅವರು ನಿಮಗೆ ಏನಾದರೂ ಒಂದು ಮಾತನ್ನು ಹೇಳಿದ್ರೆ ನೀವು ಕೂಡ ಇನ್ನೊಂದು ಮಾತನ್ನು ಆ ಪರ್ಸನ್ಗೆ ಹೇಳ್ತಾ ಇದ್ದೀರಾ. ಹಾಗಾಗಿ ಇವ್ರಿಗೂ ಹರ್ಟ್ ಆಗ್ತಾ ಇದೆ, ನಿಮಗೂ ಕೂಡ ಹರ್ಟ್ ಆಗಿರುವ ಸಾಧ್ಯತೆ ತುಂಬ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಈ ಪರ್ಸನ್ ಏನಿದ್ದಾರೆ ಇನ್ನೂ ಕೂಡ ನಿಮ್ಮ ಮೇಲೆ ತುಂಬ ಭರವಸೆಯನ್ನು ಇಟ್ಕೊಂಡಿದ್ದಾರೆ. ನನ್ನ ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಇನ್ಯಾರು ಅರ್ಥ ಮಾಡ್ಕೊಳ್ತಾರೆ ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮನ್ನು ತುಂಬ ಕ್ಲೋಸ್ ಪರ್ಸನ್ ಅಂತ ಇನ್ನೂ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ನೀವು ಅವರನ್ನು ಅರ್ಥ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅಂದರೆ ಇವರ ಲೈಫ್ನಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ಸ್ ಅನ್ನೋದು ನಡೀತಾ ಇರಬಹುದು. ಹಾಗಾಗಿ ನಿಮಗೆ ಟೈಮ್ ಕೊಡದೇ ಇರ್ಬೋದು. ಹಾಗಾಗಿ ಇವರು ಅಂದ್ಕೊಳ್ತಾ ಇದ್ದಾರೆ ನೀವು ಇವರನ್ನು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಬೇರೆ ಇನ್ಯಾರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ಇವರನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನೀವು ಮೊದಲು ಯಾವ ರೀತಿ ನಿಮ್ಮ ಬಿಹೇವಿಯರ್ ಇತ್ತೋ ಆ ರೀತಿ ನಿಮ್ದಿರಬೇಕು ಅಂತ ಇವರು ಅಂದ್ಕೊಳ್ತಾರೆ. ಇವರ ಸಿಚುವೇಶನ್ನ, ಇವರ ಪ್ರಾಬ್ಲಮ್ಸನ್ನು ಬೇರೆ ಯಾರಾದರೂ ಅರ್ಥ ಮಾಡ್ಕೊಳ್ಳದೇ ಇರಲಿ, ಬಟ್ ನೀವಂತೂ ಅರ್ಥ ಮಾಡ್ಕೋಬೇಕು ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಇವರ ಲೈಫ್ನಲ್ಲಿ ನಿಮ್ಮಷ್ಟು ಇವರನ್ನು ಅರ್ಥ ಮಾಡ್ಕೊಂಡಿದ್ದವರು ಬೇರೆ ಯಾರೂ ಇಲ್ಲ. ಹಾಗಾಗಿ ಈ ಪರ್ಸನ್ ನಿಮ್ಮನ್ನು ತುಂಬ ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ. ನೀವು ಇವರನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಹಾಗಾದರೆ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ಮೆಸೇಜ್ ಇದೆ ಅಂತ ಈಗ ನೋಡೋಣ. ನಿಮ್ಮಿಬ್ಬರ ನಡುವೆ ಯಾವುದೇ ಮಾತುಕತೆ ನಡಿಬೇಕಾದ್ರೂ ಅಥವಾ ಯಾವುದಾದ್ರೂ ವಿಷಯ ಬಂದಾಗ ನೀವು ಕಾಮಾಗಿ ಇರೋದು, ಅಂದರೆ ಶಾಂತವಾಗಿ ಇರೋದು ಒಳ್ಳೆಯದು. ಅವರನ್ನು ಫೋರ್ಸ್ ಮಾಡದೆ ಅವ್ರಿಗೆ ಸ್ಪೇಸನ್ನು ಕೊಡೋದು ಒಳ್ಳೆಯದು ಅನ್ನೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಪ್ರೆಸೆಂಟಲ್ಲಿ ಎಲ್ಲವೂ ತಕ್ಷಣ ಕ್ಲಿಯರ್ ಆಗಲೇಬೇಕು ಅಂತಿಲ್ಲ. ಟೈಮ್ ಬಂದಾಗ ಏನೇ ವಿಷಯ ಇದ್ದರೂ ಹೊರಗಡೆ ಬರುತ್ತೆ. ಹಾಗಾಗಿ ನೀವು ಕಾಮಾಗಿ ಇರೋದು ಒಳ್ಳೆಯದು ಅಂತ ಯೂನಿವರ್ಸ್ ಕಡೆಯಿಂದ ನಿಮಗೆ ಮೆಸೇಜ್ ಇದೆ. ಬಟ್ ಈ ಪರ್ಸನ್ ನಿಮ್ಮ ಬಗ್ಗೆ ಇನ್ನೂ ಕೂಡ ಭರವಸೆಯನ್ನು, ಹೋಪನ್ನು ಇಟ್ಕೊಂಡಿದ್ದಾರೆ. ನೀವು ಇವರನ್ನು ಅರ್ಥ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ, ಆಪ್ಷನ್ ನಂಬರ್ 2 ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ಮನಸಾರೆ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ನೋಡೋದಾದರೆ ನಿಮ್ಮಿಬ್ಬರ ಕನೆಕ್ಷನ್ ಅನ್ನೋದು ಕಪಲ್ಸ್ ರೀತಿಯ ಎನರ್ಜಿ ಅನ್ನೋ ರೀತಿ ಇಲ್ಲಿ ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ನೀವಿಬ್ಬರು ಹಸ್ಬೆಂಡ್ ವೈಫ್ ಆಗಿರಬಹುದು ಅಥವಾ ನೀವು ಕಪಲ್ಸ್ ಆಗಿರಬಹುದು. ಬಟ್ ನಿಮ್ಮ ಸಿಚುವೇಶನ್ ಯಾವ ರೀತಿ ಇರಬಹುದು ಅಂದರೆ, ಈಗ ನೀವು ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಅಥವಾ ಈಗ ಬ್ರೇಕಪ್ ಆಗಿರುವ ಸಾಧ್ಯತೆ ಇದೆ, ಅಥವಾ ಇತ್ತೀಚೆಗಷ್ಟೇ ರಿಲೇಷನ್ಶಿಪ್ ನ್ಯೂ ಆಗಿ ಸ್ಟಾರ್ಟ್ ಆಗಿರಬಹುದು. ಕೆಲವರ ಲೈಫ್ನಲ್ಲಿ ಇನ್ನೂ ಕೂಡ ನಿಮ್ಮ ಫೀಲಿಂಗ್ಸ್ ಕ್ಲಿಯರ್ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಮನಸ್ಸಿನ ಮಾತುಗಳು ಹೊರಗಡೆ ಬಂದಿಲ್ಲ. ನೀವಿಬ್ಬರೂ ಕೂಡ ಶೇರ್ ಮಾಡ್ಕೊಳ್ಳದೆ ಕೂಡ ಇರಬಹುದು. ನೀವು ಈ ಪರ್ಸನ್ ಬಗ್ಗೆ, ಇವರ ಮನಸ್ಸಿನಲ್ಲಿ ಏನಿದೆ, ಇವರು ನನ್ನ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ಇವರ ಹೃದಯದಲ್ಲಿ ಪ್ರೀತಿ ಇದೆಯಾ ಅಂತ ತುಂಬ ಯೋಚನೆ ಮಾಡ್ತಾ ಇರಬಹುದು. ಆ ರೀತಿಯ ಎನರ್ಜಿ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ನೀವು ಕಪಲ್ಸ್ಗಳಾಗಿದ್ದರೆ ಅಥವಾ ಹಸ್ಬೆಂಡ್ ವೈಫ್ ಆಗಿದ್ದರೆ ಈ ಪರ್ಸನ್ಗೆ ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇದೆ, ತುಂಬ ಕೇರ್ ಅನ್ನೋದಿದೆ, ತುಂಬ ರೆಸ್ಪೆಕ್ಟ್ ಅನ್ನೋದಿದೆ. ಇದೆಲ್ಲವೂ ಕೂಡ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇವರ ಮನಸ್ಸಿನಿಂದ ನಿಮ್ಮನ್ನು ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ಇವ್ರಿಗೆ ನೀವು ಒಬ್ಬ ಸ್ಪೆಷಲ್ ಪರ್ಸನ್ ಅಂತ ಅನಿಸುತ್ತೆ ಇವರ ಮನಸ್ಸಿಗೆ. ಇವರು ಈಗ ನಿಮ್ಮ ಜೊತೆನೇ ಇರಬಹುದು ಪ್ರೆಸೆಂಟಲ್ಲಿ, ಅಥವಾ ನಿಮ್ಮಿಂದ ದೂರ ಇರಬಹುದು, ಡಿಸ್ಟೆನ್ಸ್ ಅನ್ನೋದು ಇರಬಹುದು, ಅಥವಾ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಕೂಡ ಆಗಿರಬಹುದು. ಬಟ್ ಇವರು ನಿಮ್ಮಿಂದ ದೂರ ಇದ್ದರೂ ಕೂಡ ಇವರ ಮನಸ್ಸು ಅನ್ನೋದು ನಿಮ್ಮ ಹತ್ರನೇ ಇರುತ್ತೆ. ಪ್ರತಿದಿನ ಪ್ರತಿ ನಿಮಿಷ ನಿಮ್ಮ ನೆನಪು ಇವರ ಮನಸ್ಸಲ್ಲಿ ಓಡಾಡ್ತಾ ಇರುತ್ತೆ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ, ತುಂಬ ಯೋಚನೆ ಮಾಡ್ತಾ ಇರ್ತಾರೆ. ನೀವು ಈಗ ಏನು ಮಾಡ್ತಾ ಇದ್ದೀರಾ, ಎಲ್ಲಿದ್ದೀರಾ,
ನಿಮ್ಮ ಹೆಲ್ತ್ ಹೇಗಿದೆ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ಅಂದರೆ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಹೆಲ್ತಲ್ಲಿ ಈಗ ಸ್ವಲ್ಪ ವೀಕ್ ಆಗಿರ್ಬೋದು ನೀವು, ಅಥವಾ ಇತ್ತೀಚೆಗೆ ಹೆಲ್ತ್ ಇಶ್ಯೂ ಏನಾದರೂ ಬಂದಿರಬಹುದು, ಸಣ್ಣ ಪುಟ್ಟ ಹೆಲ್ತ್ ಪ್ರಾಬ್ಲಮ್ ಅನ್ನೋದು ಬಂದಿರಬಹುದು. ಅದಕ್ಕಾಗಿ ಈ ಪರ್ಸನ್ ಒಳಗೊಳಗಡೆ ನಿಮ್ಮ ಹೆಲ್ತ್ ಬಗ್ಗೆ ವರಿ ಮಾಡ್ತಾ ಇರ್ಬೋದು. ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಬಗ್ಗೆ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಇದ್ದೀರಾ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇವರು ಇನ್ನು ಯಾವ ರೀತಿ ನಿಮ್ಮನ್ನು ನೋಡ್ತಾರೆ, ಯಾವ ರೀತಿ ಅಂದ್ಕೊಳ್ತಾರೆ ಅಂದರೆ ನೀವು ಗಾಡ್ ಗಿಫ್ಟೆಡ್ ಅಂತ ಇವರು ಅಂದ್ಕೊಳ್ತಾರೆ. ದೇವರೇ ನನ್ನ ಲೈಫಿಗೆ ಕಳಿಸಿದ್ದಾರೆ ನಿಮ್ಮನ್ನು ಅಂತ ಇವರು ಫೀಲ್ ಮಾಡ್ಕೊಳ್ತಾರೆ. ನೀವು ಇವರ ಲೈಫ್ನಲ್ಲಿ ಲಕ್ಕಿ ಪರ್ಸನ್ ಅಂತ ಇವರು ಅಂದ್ಕೊಳ್ತಾರೆ. ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಕಾಣಿಸ್ತಾ ಇದೆ. ನೀವು ಇವರ ಲೈಫ್ನಲ್ಲಿರೋದು ಇವರು ತುಂಬ ಲಕ್ಕಿ ಅಂತ ಅಂದ್ಕೊಳ್ತಾರೆ. ಇವರು ಏನು ಅಂದ್ಕೊಳ್ತಾರೆ ಅಂದರೆ ನಿಮ್ಮ ನೇಚರ್ ಆಗಿರ್ಬೋದು, ನೀವು ಮಾತಾಡುವ ರೀತಿ, ನಿಮ್ಮ ನಗು, ನಿಮ್ಮ ವರ್ತನೆ, ನಿಮ್ಮ ಬಿಹೇವಿಯರ್ ಇದೆಲ್ಲವೂ ಕೂಡ ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ. ಆ ರೀತಿ ನಿಮ್ಮ ಬಗ್ಗೆ ತುಂಬ ದಿನ ರಾತ್ರಿ ಇವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ, ಪ್ರತಿ ನಿಮಿಷ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅಥವಾ ನೀವು ಹೊಸದಾಗಿ ಕನೆಕ್ಟ್ ಆಗಿದ್ದರೆ ಇಬ್ಬರಲ್ಲಿ ಒಬ್ಬರು ತುಂಬ ಲೈಕ್ ಮಾಡ್ತಾ ಇದ್ದೀರಾ, ಸೀರಿಯಸ್ ಫೀಲಿಂಗ್ಸನ್ನು ಇಟ್ಕೊಂಡಿದ್ದೀರಾ. ಆದರೆ ಇನ್ನೂ ಅವರ ಹಾರ್ಟ್ನ ಮಾತುಗಳನ್ನು ಅವರು ಓಪನ್ನಾಗಿ ಹೇಳ್ಕೊಂಡಿಲ್ಲ, ಅಥವಾ ನಿಮ್ಮ ಮನಸ್ಸಿನಲ್ಲಿರುವ ಮಾತುಗಳನ್ನು ನೀವು ಕೂಡ ಇನ್ನೂ ಓಪನ್ನಾಗಿ ಹೇಳ್ಕೊಂಡಿಲ್ಲ. ಅಂದರೆ ಇದು ನ್ಯೂ ಆಗಿ ಸ್ಟಾರ್ಟ್ ಆಗಿರುವ ರಿಲೇಷನ್ಶಿಪ್ ಆದರೆ ನಾನು ಹೇಳ್ತಾ ಇರೋದು, ನಿಮ್ಮ ಮನಸ್ಸಿನಲ್ಲಿ ಯಾವ ಭಾವನೆ ಇದೆ ಅಂತ ಈ ಪರ್ಸನ್ಗೆ ಹೇಳದೇ ಇರಬಹುದು, ಶೇರ್ ಮಾಡ್ಕೊಳ್ಳದೆ ಇರ್ಬೋದು. ಇವರು ಕೂಡ ಥಿಂಕ್ ಮಾಡ್ತಾ ಇರ್ಬೋದು, ಹೇಳಲಾ ಬೇಡವಾ, ಅಂದರೆ ಇವರ ಫೀಲಿಂಗ್ಸ್ಗಳನ್ನು ಶೇರ್ ಮಾಡ್ಕೊಳ್ಳೋದಾ ಬೇಡವಾ, ಅಂದರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ, ಈ ರೀತಿ ಓವರ್ ಥಿಂಕನ್ನು ಮಾಡ್ತಾ ಇರ್ಬೋದು. ಬಟ್ ಈ ಪರ್ಸನ್ ಇವರ ಫೀಲಿಂಗ್ಸ್ಗಳನ್ನು, ಇವರ ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆಗಳಿದೆ ನಿಮ್ಮ ಬಗ್ಗೆ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋ ಮೂಮೆಂಟ್ಗಾಗಿ ಕಾಯ್ತಾ ಇರುವ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅದೇ ರೀತಿ ಈ ಪರ್ಸನ್ ಏನಿದ್ದಾರೆ ತಮ್ಮ ಫ್ರೆಂಡ್ಸ್ಗಳ ಹತ್ರ ನಿಮ್ಮ ಬಗ್ಗೆ ತುಂಬ ಡಿಸ್ಕಸ್ ಮಾಡ್ತಾ ಇದ್ದಾರೆ. ನನಗೆ ಈ ಪರ್ಸನ್ ತುಂಬ ಸ್ಪೆಷಲ್, ಅಥವಾ ಇವರ ಮುಂದೆ ಹೋದರೆ ಹೇಗಿರುತ್ತೆ, ಇವರ ಬಗ್ಗೆ ಯಾವ ರೀತಿ ಫೀಲಿಂಗ್ಸ್ ಇದೆ, ಅಂದರೆ ನಿಮ್ಮ ಬಗ್ಗೆ ಯಾವ ರೀತಿಯ ಫೀಲಿಂಗ್ಸ್ ಇದೆ, ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಏನು ಅನಿಸುತ್ತೆ ಇವ್ರಿಗೆ, ಇದೆಲ್ಲವನ್ನು ಇವರು ಇವರ ಫ್ರೆಂಡ್ಸ್ಗಳ ಹತ್ರ ಡಿಸ್ಕಸ್ ಮಾಡ್ತಾ ಇರ್ಬೋದು. ಆ ರೀತಿಯ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ಇಲ್ಲಿ ತುಂಬ ಮಿಕ್ಸ್ಡ್ ಆಗಿರುವ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಒಂದು ಕಡೆ ಕಪಲ್ಸ್ ಆಗಿರ್ಬೋದು, ಒಂದು ಕಡೆ ಹಸ್ಬೆಂಡ್ ವೈಫ್ ಆಗಿರ್ಬೋದು, ಅಥವಾ ಇನ್ನೊಂದು ಕಡೆ ನ್ಯೂ ಆಗಿ ಸ್ಟಾರ್ಟ್ ಆಗಿರುವಂತಹ ರಿಲೇಷನ್ಶಿಪ್ ಆಗಿರ್ಬೋದು. ಇನ್ನೂ ಒಂದು ಕಡೆಯ ಎನರ್ಜಿ, ಕೆಲವರ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರೋ ಆಲ್ರೆಡಿ ಈ ಪರ್ಸನ್ ಮ್ಯಾರಿಡ್ ಆಗಿರುವ ಸಾಧ್ಯತೆ ತುಂಬ ಇದೆ, ಅಥವಾ ಈ ಪರ್ಸನ್ ಆಲ್ರೆಡಿ ಬೇರೊಂದು ರಿಲೇಷನ್ಶಿಪ್ನಲ್ಲಿ ಇರಬಹುದು. ಆದರೂ ಕೂಡ ನೀವು ಈ ಪರ್ಸನ್ನ ಇಷ್ಟಪಡ್ತಾ ಇರಬಹುದು. ಹಾಗಾಗಿ ಇಲ್ಲಿ ಇವರ ಎನರ್ಜಿಯನ್ನು ನೋಡ್ತಾ ಇದ್ದರೆ ಈ ಪರ್ಸನ್ಗೆ ನಿಮ್ಮ ಮೇಲೆ ಅಟ್ರಾಕ್ಷನ್ ಅನ್ನೋದು ಇದೆ, ಲೈಕ್ ಅನ್ನೋದು ಇದೆ. ಈ ಪರ್ಸನ್ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಕೂಡ ಇದೆ. ಬಟ್ ಇಲ್ಲಿ ಇವರು ಏನಾದರೂ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿರುವ ವ್ಯಕ್ತಿ ಆಗಿದ್ದರೆ, ಅಥವಾ ಆಲ್ರೆಡಿ ಮ್ಯಾರಿಡ್ ಪರ್ಸನ್ ಆಗಿದ್ದರೆ, ಜೆನ್ಯೂನ್ ಆಗಿರುವಂಥ ಡೀಪ್ ಕಮಿಟ್ಮೆಂಟ್ ಲವ್ ಅನ್ನೋದು ಇಲ್ಲಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇಲ್ಲ. ಕೆಲವರ ಎನರ್ಜಿಯ ಪ್ರಕಾರ ನಾನು ಹೇಳ್ತಾ ಇರುವಂಥದ್ದು, ಇವರು ಆಲ್ರೆಡಿ ಮ್ಯಾರಿಡ್ ಏನಾದರೂ ಆಗಿದ್ದರೆ, ಅಥವಾ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಆಲ್ರೆಡಿ ಇದ್ದರೆ ಅಟ್ರಾಕ್ಷನ್ ಅನ್ನೋದು ಸ್ಟ್ರಾಂಗ್ ಆಗಿದೆ, ಎಮೋಷ್ನಲ್ ಅಟ್ಯಾಚ್ಮೆಂಟ್ ಅನ್ನೋದು ಇದೆ. ಬಟ್ ಜೆನ್ಯೂನ್ ಆಗಿರುವಂತಹ ಡೀಪ್ ಕಮಿಟ್ಮೆಂಟ್ ನಿಮಗೆ ಕೊಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಡೀಪ್ ಆಗಿರುವ ಲವ್ ಅನ್ನೋದು ಇದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆ ರೀತಿಯ ಎನರ್ಜಿ ಇಲ್ಲಿ ಶೋ ಆಗ್ತಾ ಇಲ್ಲ. ಬಟ್ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ, ನಿಮ್ಮ ಬಗ್ಗೆ ಪ್ರೀತಿ ಅನ್ನೋದು ಇದೆ, ಅಟ್ರಾಕ್ಷನ್ ಅನ್ನೋದು ಇದೆ. ಬಟ್ ನಾನು ಮೊದಲೇ ಹೇಳಿದ ಹಾಗೆ ನೀವಿಬ್ಬರು ಜೆನ್ಯೂನ್ ಕಪಲ್ಸ್ಗಳಾಗಿರ್ಬಹುದು, ಹಸ್ಬೆಂಡ್ ವೈಫ್ ಆಗಿರ್ಬೋದು, ಟ್ರೂ ಲವ್ ರಿಲೇಷನ್ಶಿಪ್ ಕೂಡ ನಿಮ್ಮದು ಆಗಿರಬಹುದು. ನಿಮ್ಮಿಬ್ಬರ ನಡುವೆ ಡೀಪ್ ಲವ್ ಅನ್ನೋದು ಇರ್ಬೋದು, ಲಾಯಲ್ಟಿ ಅನ್ನೋದಿರ್ಬೋದು, ಲಾಂಗ್ ಟರ್ಮ್ ಬಾಂಡ್ ಕೂಡ ಇರ್ಬೋದು ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ಹೃದಯಪೂರ್ವಕವಾಗಿ ಪ್ರೀತಿಸ್ತಾ ಇದ್ದಾರೆ, ಲೈಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಈ ರೀಡಿಂಗ್ ಅನ್ನೋದು ಎರಡು ತರಹದ ಜನರಿಗೆ ಅಪ್ಲಿಕೇಬಲ್ ಆಗಬಹುದು. ನಿಮ್ಮ ಸಿಚುವೇಶನ್ಗೆ ಯಾವುದು ಮ್ಯಾಚ್ ಆಗುತ್ತೋ ಅದನ್ನು ಮಾತ್ರ ತಗೊಳ್ಳಿ. ಇಲ್ಲಿ ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ರೀತಿಯ ಮೆಸೇಜ್ ಇದೆ ಅಂತ ನೋಡೋದಾದರೆ, ಫೀಲಿಂಗ್ಸ್ ಇದ್ದರೂ ಕ್ಲಾರಿಟಿ ಇಂಪಾರ್ಟೆಂಟ್ ಆಗಿರುತ್ತೆ. ಮ್ಯಾರಿಡ್ ಅಥವಾ ಕಮಿಟೆಡ್ ಪರ್ಸನ್ ಇವರೇನಾದರೂ ಆಗಿದ್ದರೆ ಎಕ್ಸ್ಪೆಕ್ಟೇಷನನ್ನು ಜಾಸ್ತಿ ಮಾಡ್ಕೋಬೇಡಿ. ಜೆನ್ಯೂನ್ ರಿಲೇಷನ್ಶಿಪ್ ಆಗಿದ್ದರೆ ಕಮ್ಯುನಿಕೇಷನನ್ನು ಓಪನ್ ಆಗಿ ಇಡಿ, ನಿಮ್ಮ ಫೀಲಿಂಗ್ಸನ್ನು ಶೇರ್ ಮಾಡ್ಕೊಳ್ಳಿ, ಅವರು ಕೂಡ ಅವರ ಫೀಲಿಂಗ್ಸನ್ನು ಶೇರ್ ಮಾಡ್ಕೊಳ್ತಾರೆ. ಓವರ್ ಥಿಂಕಿಂಗನ್ನು ಬಿಟ್ಟು ಟ್ರಸ್ಟ್ ಮತ್ತು ಪೇಷನ್ಸನ್ನು ಇಟ್ಕೊಳ್ಳಿ ಅನ್ನೋ ರೀತಿ ನಿಮಗೆ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ.
ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಖುಷಿ ಅನ್ನೋದು ಸದಾ ತುಂಬಿರಲಿ. ಇನ್ನೊಂದು ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.